ಯೂಸ್ ಮಾಡ್ಕೊಂಡು ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ನನ್ನ ಹೆಸರು ಇಮ್ರಾನ್ ಖಾನ್, ನಮ್ಮ ಅಂಗಡಿ ಹೆಸರು ಗ್ರೀನ್ ಶೈನ್. ಇದಕ್ಕಿಂತ ಮುಂಚೆನೂ ನಿಮ್ಮ ಚಾನಲ್ ಮುಖಾಂತರ ನಾವು ವಿಡಿಯೋಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ರೈತರು ತುಂಬಾ ಇಷ್ಟ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಬಂದಿದೆ. ಅದೇ ಉದ್ದೇಶದಿಂದ ಮತ್ತೊಂದ್ಸಲಿ ನಿಮ್ಮ ಚಾನಲ್ ಮುಖಾಂತರ ನಾವು ರೈತರಿಗೆ ಸಂಬಂಧಪಟ್ಟಿರುವ ಮಷಿನ್ಗಳು ಆಗಲಿ ಎಕ್ವಿಪ್ಮೆಂಟ್ಸ್ ಆಗಲಿ ನಿಮ್ಮ ಚಾನಲ್ ಮುಖಾಂತರ ತೋರಿಸ್ಕೊಡೋಣ ಅಂತ ಇಷ್ಟ ಮಾಡಿದ್ದೀವಿ ಸರ್. ಓಕೆ, ಮೇನ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಪವರ್ ವೀಡರ್ ಬಗ್ಗೆ. ಪವರ್ ವೀಡರ್ ಬಗ್ಗೆ ಈ ಸಲಿಗೆ ನಾವು ಡಿಸ್ಕಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಓಕೆ ಓಕೆ ಸರ್, ಮೊದಲನೇದಾಗಿ ಕೇಳೋದಾದರೆ ಈ ಪವರ್ ವೀಡರಿಂದ ರೈತರಿಗೆ ಯಾವ ಥರ ಉಪಯೋಗಗಳು ಆಗುತ್ತೆ ಸರ್? ಸರ್ ರೈತರಿಗೆ ನೋಡಿ ಯಾವ ತರ ಉಪಯೋಗ ಪವರ್ ವೀಡರ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಬೆಳಿಗ್ಗೆ ನಾನು ಒಂದು ತೋಟಕ್ಕೆ ಹೋಗಿದ್ದೆ, ಅಲ್ಲಿ ನೋಡಿದೆ ಒಂದು ಸುಮಾರು ಒಂದು 5-6 ಆಳುಗಳು ಏನ್ ಮಾಡ್ತಾವ್ರೆ ಅಂದ್ರೆ ಕುಡ್ಗಳಿಂದ ಕಳೆ ಎಲ್ಲ ಕಿಳ್ಕೊಂಡಿದ್ದಾರೆ. ಓಕೆ, ಸೊ ಅವರು ನಾನು ಅಲ್ಲೇ ಒಂದು 5-10 ನಿಮಿಷ ನಿಂತ್ಕೊಂಡು ನೋಡಿದೀನಿ, ಒಂದಷ್ಟು ಏರಿಯಾ ಕವರ್ ಮಾಡಿದ್ದಾರೆ ಅವರು ಅಷ್ಟೇ. ಒಂದಷ್ಟು ನಾವು ಇಲ್ಲಿ ಕಾಣ್ತಾ ಇದೆಲ್ಲ ಒಂದಿಷ್ಟು ಏರಿಯಾ ಕವರ್ ಮಾಡಿರೋದು. 4-5 ಆಳುಗಳು ಆಯ್ತಾ, ಅವ್ರು 4-5 ಜನರು ಕೆಲಸ ಮಾಡಿದ್ರು ಒಂದಷ್ಟೇ ಏರಿಯಾ ಕವರ್ ಆಗಿದೆ ಒಂದು 10-20 ನಿಮಿಷದಲ್ಲಿ. ಆಯ್ತಾ, ಏನೇನು ಕೆಲಸ ಅಂತ ಹೇಳಿದ್ರೆ ಕಳೆ ತೆಗಿತವ್ರೆ ಅಲ್ಲಿ ಮಾತ್ರ. ಈ ಮಷಿನ್ ನೀವು ಇಟ್ಕೊಂಡ್ಬಿಟ್ರೆ ನಾವೇ ಯಾವಾಗ ನಮ್ಗೆ ಟೈಮ್ ಇದೆ ಆ ಸಮಯದಲ್ಲಿ ನಾವೇ ಮಷಿನ್ ಎತ್ಕೊಂಡ ನಾವು ಎಲ್ಲಿ ಬೇಕು ಅಲ್ಲಿಗೆ ಕೆಲಸ ಮಾಡ್ಕೊಳ್ಬಹುದು. ಏನೇನ್ ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ, ಸಾಲ್ ಮಧ್ಯ ಕಳೆ ತೆಗಿಯಕ್ಕಾಗ್ಲಿ, ಪಾತಿ ಮಾಡಕ್ಕಾಗ್ಲಿ, ಉಳ್ಳಕ್ಕಾಗ್ಲಿ, ಎಲ್ಲಾ ತರ ನಮ್ಮ ಅಡಿಕೆ, ಬಾಳೆ, ತೆಂಗು ಯಾವ್ದೇ ತೋಟ ಇರ್ಲಿ ಎಲ್ಲಾದ್ರಲ್ಲಿ ಈ ಮಷಿನ್ ನಾವು ಒಂಥರ ಮಿನಿ ಟ್ರ್ಯಾಕ್ಟರ್ ಇಟ್ಕೊಳ್ಳೋಂಗೆ ಈ ಮಷಿನ್ ನಿಮ್ಗೆ ಕೆಲಸ ಮಾಡ್ಕೊಳುತ್ತೆ. ಒಂದು 5-6 ಆಳುಗಳು ನೀವು ಅಷ್ಟು ಒಂದು ದಿವಸಕ್ಕೆ ಕೆಲಸ ಮಾಡೋದು ಈ ಮಷಿನ್ ರಲ್ಲಿ ಇಟ್ಕೊಂಡ್ರೆ ನಾವೇ ಆಳುಗಳಿಗೆಲ್ಲ ಕೂಲಿ ಕೊಡೋದು ಅವಶ್ಯಕತೆ ಇರಲ್ಲ. ಅವ್ರಿಗೆ ಕರ್ಸ್ಕೊಂಡು ವೇಟಿಂಗ್ ಮಾಡ್ಕೊಂಡು ಅವ್ರಿಗೆ ವೆಯ್ಟ್ ಮಾಡೋದು ಇದು ಅಂತ ನಮ್ಗೆ ಏನು ಅವಶ್ಯಕತೆ ಇರಲ್ಲ. ನಮ್ಗೆ ತಕ್ಕಂತ ಮಷಿನ್ ನಮ್ದು ಇಲ್ಲಿ ಇರುತ್ತೆ. ನಮ್ಗೆ ಯಾವಾಗ ಸಮಯ ಇದೆ ಆ ಸಮಯದಲ್ಲಿ ನಾವು ಎತ್ಕೊಂಡು ನಮ್ಮ ಮಷಿನ್ ಎಷ್ಟು ಬೇಕಷ್ಟು ಕೆಲಸ ಮಾಡ್ಕೊಳ್ಬಹುದು. ಆಯ್ತಾ, ಈ ತರ ಈ ಮಷಿನ್ ವರ್ಕಿಂಗ್ ಇದೆ ಸರ್. ಅಂದ್ರೆ ಇದು ಯಾವ ಫ್ಯೂಲ್ ಮುಖಾಂತರ ರನ್ ಆಗುತ್ತೆ ಸರ್ ಇದು? ಸೊ ಇದು ಫ್ಯೂಲ್ ಅಂದ್ರೆ ಪೆಟ್ರೋಲ್ ಮೇಲೆ ರನ್ ಆಗುತ್ತೆ. 7 HP ಪವರ್ ವೀಡರ್, 7 HP ಪೆಟ್ರೋಲ್ ಇಂಜಿನ್ ಇದೆ. ಸೇಮ್ 212 cc ಬರುತ್ತೆ, 3 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಸರ್. ಆಯ್ತಾ, 4 ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಇದೆ. ಅಮ್ಮಮ್ಮ ಅಂದ್ರೆ 1 ಲೀಟರ್ ಪೆಟ್ರೋಲ್ಗೆ 1 ಗಂಟೆಯಿಂದ 1.5 ಗಂಟೆ ಟೈಮ್ ಮೈಲೇಜ್ ಬರುತ್ತೆ. ಇದು 1.5 ಗಂಟೆ ಟೈಮ್ ಮೈಲೇಜ್ ಬರುತ್ತೆ. 2 ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಸಾಕು, ಪೂರ್ತಿ ಕಂಪ್ಲೀಟ್ 1 ಎಕರ್ ಅಷ್ಟು ಕೆಲಸ ಮಾಡ್ಕೊಳ್ಬಹುದು. 2 ಲೀಟರ್ ಪೆಟ್ರೋಲ್, ಒಂದು 200 ರೂಪಾಯಿ ಪೆಟ್ರೋಲ್ ಅಲ್ಲಿ ಪೂರ್ತಿ 1 ಎಕರ್ ಅಷ್ಟು ಖಾಲಿ ಲ್ಯಾಂಡೇ ಕವರ್ ಮಾಡ್ಕೊಳ್ಬಹುದು ಸರ್. ಓಕೆ ಸರ್, ಅಂತಂದ್ರೆ ಇವಾಗ ಒಬ್ಬ ಮನುಷ್ಯ ಇದನ್ನ ಯೂಸ್ ಮಾಡ್ಬೇಕಂತಂದ್ರೆ ಎಷ್ಟೊತ್ತವರೆಗೂ ಯೂಸ್ ಮಾಡ್ಬೋದು? ಯಾಕಂತಂದ್ರೆ ವೈಬ್ರೇಷನ್ ಇರುತ್ತಲ್ವಾ, ಸೊ ಅದಕ್ಕೆ ಮತ್ತೆ ಏನಾದ್ರು ಎಫೆಕ್ಟ್ ಆಗೋದೇ? ಹೌದು ಸರ್, ವೈಬ್ರೇಷನ್ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಮಷಿನ್ ವೈಬ್ರೇಷನ್ ಇರಲ್ಲ. ಈಗ ಎಕ್ಸಾಂಪಲ್ ಉದಾಹರಣೆ ಹೇಳಿದ್ರೆ, ನಾನು ಒಂದು ಸಿಮೆಂಟ್ ಅಥವಾ ಡಾಂಬರ್ ರೋಡ್ ಇರುತ್ತೆ, ಲೆವೆಲ್ ಆಗಿರುತ್ತೆ, ನಾವು 2 ವೀಲರ್ ಓಡಿಸ್ಕೊಂಡು ಹೋಗ್ತೀವಿ. ನಿಮ್ಗೆ ಏನಾದ್ರು ವೈಬ್ರೇಷನ್ ಅನ್ಸುತ್ತಾ? ಜಂಪ್ ಆದಂಗ ಅನ್ಸುತ್ತಾ? ಏನೋ ಆತರ ನಿಮ್ಗೆ ಅನ್ಸಲ್ಲ. ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಒಂದ್ ಹಂಪ್ಸ್ ಬಂತು ಆಯ್ತಾ, ಒಂದ್ ಹಳ್ಳ ಬಂತು, ಒಂದ್ ದಿಂಡ ಬಂತು, ಅವಾಗ ಏನಾಗುತ್ತೆ ಅಂದ್ರೆ ಹ್ಯಾಂಡಲ್ ಎಲ್ಲ ಆಡುತ್ತೆ, ಅದೇ ವೈಬ್ರೇಷನ್. ಈ ಮಷಿನ್ ರಲ್ಲೂ ಅಷ್ಟೇ, ನಿಮ್ಗೆ ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ, ಮಷಿನ್ ವೈಬ್ರೇಷನ್ ಇರಲ್ಲ, ಯಾವ್ದೇ ಮಷಿನ್ ಇರಲ್ಲ. ಇನ್ನ ಡೀಸೆಲ್ ಇಂಜಿನ್ ಇರ್ತದೆ, ಡೀಸೆಲ್ ಇಂಜಿನ್ ಲೈಟ್ ಆಗಿ ವೈಬ್ರೇಷನ್ ಇರುತ್ತೆ. ಮತ್ತೆ ಹೆವಿ ಪಿಕಪ್ 9 HP ಅವೆಲ್ಲ ಇರ್ತಾವಲ್ಲ, ಹೆವಿ ಪಿಕಪ್ ಇರ್ತದೆ. ಅದಕ್ಕೆಲ್ಲ ಸ್ವಲ್ಪ ತಗೊಳ್ಳಬೇಡಿ, ಅದು ಸ್ವಲ್ಪ ಹೆವಿ ವೈಬ್ರೇಷನ್ ಇರುತ್ತೆ. ಮತ್ತೆ ವೆಯ್ಟ್ ಭಾರ ಇರೋದ್ ರೀಸನ್ ಇಂದ ನಮ್ಗೆ ಹಿಡಿಯಕ್ಕೆ ಸ್ವಲ್ಪ ಕಷ್ಟ. ಇದು 7 HP ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದೀನಿ. ಪೆಟ್ರೋಲ್ ಇಂಜಿನ್ ಮಷಿನ್ ವೈಬ್ರೇಷನ್ ಬರಲ್ಲ, ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ, 40% ತ್ಯಾಂಶ ಕೊಡಿ. 40% ತ್ಯಾಂಶ ಕೊಟ್ಟು ಜಾಸ್ತಿ ದೊಡ್ಡ ಕಲ್ಲಿದ್ರೆ ಅದು ಸ್ವಲ್ಪ ಹಾಕೊಂಡ್ಬಿಡಿ. ಮಷಿನ್ಗೆ ಏನಾಗಲ್ಲ, ಮಷಿನ್ ಜಂಪ್ ಆಗುತ್ತೆ ಅಷ್ಟೇ. ಮಷಿನ್ ಜಂಪ್ ಆಗುತ್ತೆ, ಮುಂದೆ ಹೋಗುತ್ತೆ. ದೊಡ್ಡಿರೋದ್ ಕಲ್ಲುಗಳ ಹಾಕೊಳ್ಳಿ, ಮತ್ತೆ 40% ತ್ಯಾಂಶ ಕೊಡಿ. ಮಷಿನ್ ನೋಡಿ, ಒಂದು 10-12 ವರ್ಷ ಇರೋ ಹುಡುಗನು ಹ್ಯಾಂಡಲ್ ಹಿಡ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು ಮಷಿನ್ ನ. ಆಯ್ತಾ, ಮಷಿನ್ ವೈಬ್ರೇಷನ್ ಬರಲ್ಲ ನಿಮ್ಗೆ. ಸರ್, ಇದು ಡ್ರೈವ್ ಸಿಸ್ಟಮ್ ಯಾವ ತರ ಇದೆ? ಡ್ರೈವ್ ಸಿಸ್ಟಮ್ ಅಂತ ಹೇಳಿದ್ರೆ ಗೇರ್ ಡ್ರೈವ್ ಇದೆ. ಟೋಟಲ್ ಆಗಿ 3 ಗೇರ್ ಬರುತ್ತೆ. 2 ಫ್ರಂಟ್ ಮೂವಿಂಗ್ ಇದೆ, 1 ರಿವರ್ಸ್ ಗೇರ್ ಇದೆ ಸರ್. 1 ರಿವರ್ಸ್ ಗೇರ್ ಇದೆ, 2 ಫ್ರಂಟ್ ಮೂವಿಂಗ್ ಗೇರ್ ಇದೆ. ಆಯ್ತಾ, 1.5 ಲೀಟರ್ ಗೇರ್ ಬಾಕ್ಸ್ ಇದೆ. 700 ml ಇಂಜಿನ್ ಆಯಿಲ್ ಬರ್ತಾ ಇದಕ್ಕೆ. 700 ml ಇಂಜಿನ್ ಆಯಿಲ್ ಬರುತ್ತೆ. 1.5 ಲೀಟರ್ ಗೇರ್ ಬಾಕ್ಸ್ ಇದೆ. ಚೆನ್ನಾಗಿ ನಿಮ್ಗೆ ಹೆವಿ ಡ್ಯೂಟಿ ಬಾಳ್ಕೆ ಎಲ್ಲ ಚೆನ್ನಾಗಿ ಬರುತ್ತೆ ಸರ್.
ಸರ್ ಇದನ್ನ ಯೂಸ್ ಮಾಡ್ಬೇಕಂತಂದ್ರೆ ಲ್ಯಾಂಡ್ ಫ್ಲಾಟ್ ಆಗಿರ್ಬೇಕಾ? ಇಲ್ಲ, ಆ ತರ ಏನಿಲ್ಲ. ಲ್ಯಾಂಡ್ ಫ್ಲಾಟ್ ಇರ್ಬೇಕು ಹಿಂಗೆ ಹಂಗೆ ಅಂತ ಏನಿಲ್ಲ. ಹೆಂಗನ ಇರ್ಲಿ ತೋಟ, ನಮ್ ಟ್ರಾಕ್ಟರ್ ಎಲ್ಲೆಲ್ಲಿ ಹೋಗಲ್ಲ ಅಂತ ಜಾಗದಲ್ಲೆಲ್ಲ ಹೋಗಿ, ಸಣ್ಣ ಜಾಗದಲ್ಲಾಗ್ಲಿ ದೊಡ್ಡ ಜಾಗದಲ್ಲಾಗ್ಲಿ ಸ್ವಲ್ಪ ಅಪ್ ಇರೋದು, ಲೆವೆಲ್ ಡೌನ್, ಹೆಂಗೇನ ಇರ್ಲಿ ಮಷಿನ್ ಓಡ್ತಾ ಇರುತ್ತೆ. ನಾವು ನಿಂತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಆಗ್ಬೇಕಷ್ಟೇ. ನಾವು ಎಲ್ಲಿ ಬೇಕು ನಾವು ಹೆಂಗೆ ಹೋಗ್ತೀವಿ ಆ ಮಷಿನ್ನ ಅಲ್ಲೇ ಬರುತ್ತೆ. ನಮ್ಮ ಟ್ರ್ಯಾಕ್ಟರ್ ಥರ ಅದು ಇಷ್ಟೇ ಜಾಗ ಇರಬೇಕು, ಹೈಟು ಇದು ಅಂತ ಇದ್ದಿರಲ್ಲ. ಸರಿ, ಈ ಮೇಜರ್ಲಿ ಈ ಪವರ್ ವೀಡರ್ನ ಯಾವ ಥರ ರೈತರು ಯೂಸ್ ಮಾಡ್ಬೋದು? ಸಣ್ಣ ರೈತರು ಯೂಸ್ ಮಾಡ್ಬೋದು, ದೊಡ್ಡ ರೈತರು ಯೂಸ್ ಮಾಡ್ಬೋದು, ಹಿಂಗೆ ಏನು ಯಾರಿಗೆ ಸೂಟ್ ಆಗುತ್ತೆ ಸರ್ ಇದು? ಸರ್ ನೋಡಿ, ಸಣ್ಣ ದೊಡ್ಡದು ಅಂತ ಇದಿಲ್ಲ. ಸಣ್ಣ ರೈತರು ಏನಕ್ಕೆ ತಗೊಳ್ತಾರ ಅಂತ ಹೇಳಿದ್ರೆ ಟ್ರಾಕ್ಟರ್ ಅವ್ರ ಹತ್ರ ಇದ್ ಮಾಡೋಕೆ ಆಗಲ್ಲ ಆಯ್ತಾ. ಅವ್ರ ಹತ್ರ ಟ್ರಾಕ್ಟರ್ ಅಫೋರ್ಡ್ ಮಾಡಕ್ಕೆ ಇದಾಗಲ್ಲ. ಅದ್ರ ಬದಲಾಗಿ ನೀವು ಮಿನಿ ಟ್ರಾಕ್ಟರ್ ತರ ನಾವು ಇದನ್ನ ಪರ್ಚೇಸ್ ಮಾಡ್ಬೋದು. ದೊಡ್ಡ ರೈತರು ಅಷ್ಟೇ, ದೊಡ್ಡ ರೈತರ ಟ್ರಾಕ್ಟರ್ ಗಳೆಲ್ಲ ಆಲ್ರೆಡಿ ಇರ್ತದೆ, ಸಣ್ಣ ಜಾಗದಲ್ಲಿ ಹೋಗಕ್ಕಾಗಲ್ಲ ಅವರು ಆಯ್ತಾ. ಈಗ ಮರ ಹಾಕಿರ್ತೀವಿ, ಮಾವಿನ ತೋಟ ಮಾಡಿದೀವಿ, ಆ ಕೆಳಗಡೆ ನಾವು ಟ್ರಾಕ್ಟರ್ ತಗೊಂಡು ಹೋಗಕ್ಕೆ ಪಾತಿ ಮಾಡ್ಕೊಳಕ್ಕೆ ಆಗಲ್ಲ. ಅದೇ ನೀವು ಈ ಮಷಿನ್ ಇಟ್ಕೊಂಡ್ಬಿಟ್ರೆ ಸಣ್ಣ ಎಷ್ಟನ ಚಿಕ್ಕ ಜಾಗ ಇರ್ಲಿ, ಅದೇ ಜಾಗದಲ್ಲಿ ನಾವು ಎಲ್ಲ ಮರ ಸುತ್ತ ಪಾತಿ ಮಾಡ್ಕೊಳ್ಳೋದಿಕ್ಕೆ, ಕಳೆ ಎಲ್ಲ ತಕ್ಕೊಳ್ಳೋದಿಕ್ಕೆಲ್ಲ ಈಸಿ ಆಗುತ್ತೆ. ಟ್ರ್ಯಾಕ್ಟ್ರಿ ಎಲ್ಲೆಲ್ಲಿ ಹೋಗಲ್ವೋ ಅಂತ ಜಾಗದಲ್ಲೆಲ್ಲ ಸಹ ಈ ಮಷಿನ್ ನಿಮ್ಗೆ ಕೆಲಸ ಮಾಡ್ಕೊಡುತ್ತೆ. ಸರ್ ಈ ಮಷಿನ್ ಬಾಳಿಕೆ ಎಷ್ಟು ವರ್ಷ ಬರುತ್ತೆ ಸರ್? ಸರ್ ನೋಡಿ, ಮಿನಿಮಮ್ 5 years ಲೈಫ್ ಬಂದೇ ಬರುತ್ತೆ ಸರ್. 5 years ಲೈಫ್ ಬಂದೇ ಬರುತ್ತೆ. ನಾನು ಪ್ರತಿ ಸಲ ರೈತರಿಗೆ ಹೇಳ್ತೀನಿ, ಇದು ನಮ್ 2 wheeler ಬೈಕ್ ತರ, ನಮ್ ಕಾರ್ ತರ ಇದು ಇಂಜಿನ್ ಇದು ಆಯ್ತಾ. ಎಲೆಕ್ಟ್ರಾನಿಕ್ ಐಟಮ್ ಏನೂ ಇಲ್ಲ, ಮಾಮೂಲಿ ಪೆಟ್ರೋಲ್ ಹಾಕದೆ, ಆಯಿಲ್ ಹಾಕದೆ. ಇದಕ್ಕೆ ಏನ್ ಗೊತ್ತಾ, ನೀವು ಮೇಂಟೈನ್ ಹೆಂಗ್ ಮಾಡ್ತೀರಾ ಆ ರೀತಿಯಲ್ಲಿ ಕಂಟಿನ್ಯೂಸ್. ಕೆಲವೊಬ್ರು ಬಾಡಿಗೆ ಹೊಡಿತಾರೆ, ಬಾಡಿಗೆ ಗಿಡಿಗೆ ಎಲ್ಲ ಹೊಡೀರಿ, ಹೊಡೆದಾದ್ಮೇಲೆ ಅದಕ್ಕೆ ಮೇಂಟೆನೆನ್ಸ್ ಕೊಡಿ. ಏನ್ ಮೇಂಟೆನೆನ್ಸ್ ಅಂದ್ರೆ ಬರೀ ಇಂಜಿನ್ ಆಯಿಲ್ ಅಷ್ಟೇ ಆಯ್ತಾ. ಇಂಜಿನ್ ಆಯಿಲ್ 700 ml ನೀವು ಕಂಟಿನ್ಯೂಸ್ ಒಂದು 30 hours ಓಡಿಸಾದ್ಮೇಲೆ ಒಂದು ಇಂಜಿನ್ ಆಯಿಲ್ ಒಳ್ಳೆ ಗೇಜ್ ಇರೋದು ಹಾಕ್ಕೊಳ್ಳಿ ಆಯ್ತಾ. ಮತ್ತೆ ಒಂದು ಸುಮಾರು 1 acre ಹೊಡೆದಾದ್ಮೇಲೆ ಒಂದು 10-20 ನಿಮಿಷ ರೆಸ್ಟ್ ಕೊಟ್ಕೊಂಡು ಮಾಡ್ಕೊಳ್ಳಿ. ರಫ್ ಅಂಡ್ ಟಫ್ ಆಗಿ ಹೊಡ್ಕೊಂಡ್ಬಿಡಿ. ನಮ್ಮ 2 wheeler ತರಾನೇ ಸೇಮ್, ನಿಮ್ಮ ಕಾರ್ ತರಾನೇ ಸೇಮ್, ಅದೇ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ಳಿ. ಸರಿ, ಪವರ್ ವೀಡರ್ಗೆ ವ್ಯಾರಂಟಿ ಎಷ್ಟು ವರ್ಷ ಇದೆ ಸರ್? 1 year ವಾರಂಟಿ ಕೊಡ್ತಾ ಇದೀವಿ. ಓಕೆ, ವಾರಂಟಿ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದ, ಕಂಪ್ನಿ ಕಡೆಯಿಂದ ಏನೇ ಫಾಲ್ಟ್ ಬಂತ ಹೇಳಿದ್ರೆ ಅದಕ್ಕೆ ಸ್ಪೇರ್ ಪಾರ್ಟ್ಸ್ ನಾವು ರಿಪ್ಲೇಸ್ಮೆಂಟ್ ಕೊಡ್ತಾ ಇದೀವಿ ಆಯ್ತಾ. ರಿಪ್ಲೇಸ್ ನೀವು ಈಸಿಲಿ ಮಾಡ್ಕೊಳ್ಬಹುದು. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಹೆಂಗ್ ಮಾಡ್ಕೊಂಡಿದ್ದೀರಾ ಸರ್? ಸರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇಟ್ಟಿದ್ದೀವಿ. ಓಕೆ, ನಮ್ಮ ಬೆಂಗಳೂರು ಕೆಂಗೇರಿಯಿಂದ 40% ಸರೌಂಡಿಂಗ್ ಅಲ್ಲಿ ಇದ್ರೆ ಟ್ರಾನ್ಸ್ಪೋರ್ಟೇಷನ್ ಡೋರ್ ಸ್ಟೆಪ್ ಕೊಡ್ತೀವಿ. ಅದ್ ಬಿಟ್ರೆ ಬೇರೆ ಕಡೆ ಹುಬ್ಳಿ, ಧಾರವಾಡ, ಬಿಜಾಪುರ ಇಂಥ ಜಾಗದಲ್ಲಿ, ಮೈಸೂರು ಇಂಥ ಜಾಗದಲ್ಲೆಲ್ಲ VRL ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಕೊಡ್ತೀವಿ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ VRL ಅಲ್ಲಿದೆ. ನೀವು ಬರೀ ನಿಮಗೆ ಅಡ್ವಾನ್ಸ್ ಪೇಮೆಂಟ್ ಒಂದಷ್ಟು ಹಾಕೊಟ್ರೆ ನಾವು ನಿಮ್ಮ ತಾಲೂಕಿಗೆ ಕಳ್ಸಿಕೊಡ್ತೀವಿ. ಅಲ್ಲಿ ಬಂದಾದ್ಮೇಲೆ ನೀವು ಉಳಿದಿದ್ದ ಪೇಮೆಂಟ್ ಮಾಡಿಬಿಟ್ಟು ಐಟಮ್ನ ಪಡಿಬೋದು. ಸರ್ ಇದು ಆಲ್ರೆಡಿ ಕಸ್ಟಮರ್ ಕೊಟ್ಟಿದ್ದೀರಾ ಸರ್? ಸರ್ ಹೌದು ಸರ್, ಸುಮಾರು ಕೊಟ್ಟಿದ್ದೀನಿ. ಓಕೆ, ನಡೀತಾ ಇದೆ ಆಯ್ತಾ. ದೂರನೇ ಕೊಟ್ಟಿದ್ದೀನಿ. ಓಕೆ, ಸರ್ವಿಸ್ ಎಲ್ಲ ಮೇಂಟೈನು ಮಾಡ್ತಾ ಇದೀವಿ. ಸುಮಾರು ಕಳ್ಸಿಬಿಟ್ಟಿದ್ದೀನಿ ಸರ್. ನೀವು ನೋಡಬಹುದು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ಎಲ್ಲ ಸುಮಾರು ಒಂದಲ್ಲಿ 10-20 ಬಾಕ್ಸ್ಗಳು ಬಿದ್ದಿದ್ದಾವೆ, ಎಲ್ಲ ಬಿಚ್ಚಿ ಫಿಟ್ಟಿಂಗ್ ಮಾಡಿ ಕಳ್ಸಿರೋವು. ಸರ್ ಅಂದರೆ ಇವಾಗ ನಿಮ್ಮ ಹತ್ರ ಆಲ್ರೆಡಿ ತೊಗೊಂಡೋಗಿರೋ ರೈತರಿಗೆ ಅಲ್ಲಿ ಹೋದ್ಮೇಲೆ ಅವ್ರು ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರ, ಅದು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ರ? ಸರ್ ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟ್. ಇಲ್ಲಿ ಹೋಗಾದ್ಮೇಲೆ ಹೊಸ ಮಷೀನ್ ಅಲ್ಲ, ಹೊಸ ಮಷೀನ್ ಸಾಮಾನ್ಯವಾಗಿ ಏನು ಪ್ರಾಬ್ಲಮ್ ಬರಲ್ಲ. ಸುಮಾರು ನಾನು ಈ ಫೀಲ್ಡ್ ಅಲ್ಲಿ ಸುಮಾರು ವರ್ಷದಿಂದ ಇದ್ದೀನಿ. ಏನಿದ್ರು ನೋಡಿ, ಸಣ್ಣ ಪುಟ್ಟ ಅವ್ರ ಕನ್ಫ್ಯೂಷನ್ ಇಂದ ಅವ್ರು ಫಾಲ್ಟ್ ಮಾಡ್ಕೊಳ್ತಾರೆ. ಈಗ ಸಪೋಸ್ ಕೆಲವೊಬ್ರು ಆಯಿಲ್ ಮಿಕ್ಸ್ ಹಾಕ್ಬೇಕಾ ಹಾಕ್ಬಾರ್ದಾ, ಪ್ಯೂರ್ ಪೆಟ್ರೋಲ್ ಅಂತ ಕೇಳ್ಕೊಳ್ತಾರೆ. ಇಂಜಿನ್ ಆಯಿಲ್ ಎಷ್ಟು ಹಾಕ್ಬೇಕು ಅಂತ ಕೇಳ್ಕೊಳ್ತಾರೆ ಆಯ್ತಾ. ಗೇರ್ ಆಯಿಲ್ ಹಾಕ್ಬೇಕಾ ಬೇಡ ಅಂತ ಕೇಳ್ಕೊಳ್ತಾರೆ. ಎಷ್ಟು ಗಂಟೆಗೆ ಚೇಂಜ್ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಇಷ್ಟೇ ಪ್ರಶ್ನೆ ಇರುತ್ತೆ. ಅದು ಬಿಟ್ರೆ ಬೇರೆ ಏನಾದರೂ ಅವ್ರ ಕಡೆಯಿಂದ ತಪ್ಪಾಯ್ತಾ ಅಂದರೆ ಕೆಲಸ ಮಾಡಬೇಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಅಂದರೆ ಡಿಸ್ಕಸ್ ಮಾಡ್ಕೊಳ್ತೀವಿ. ಬೈ ಚಾನ್ಸ್ ಏನಾದರೂ ಡ್ಯಾಮೇಜ್ ಆಯ್ತಾ, ಬೈ ಚಾನ್ಸ್ ಏನಾದರೂ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಸ್ಪೇರ್ ಅಲ್ಲೇ ಲೋಕಲ್ ಆಗಿ ಸರ್ವಿಸ್ ಆಗಿಬಿಡುತ್ತೆ. 2 wheeler ಮೆಕ್ಯಾನಿಕೆ ಮಾಡ್ಬೋದು. ಸ್ಪೇರ್ ಪಾರ್ಟ್ಸ್ ಏನಾದರೂ ಅಲ್ಲೇ ಸಿಗುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮಗೆ ಕಾಲ್ ಮಾಡಿ ಒಂದು ಫೋಟೋ ಕಳಿಸ್ಕೊಡಿ ಸಾಕು, ಡೈರೆಕ್ಟಾಗಿ ನಿಮ್ಮ ಮನೆಗೆ ಕಳ್ಸಿಕೊಟ್ಬಿಡ್ತೀವಿ. ಸರ್ ಈ ಪವರ್ ವೀಡರ್ದು ಪ್ರೈಸ್ ಎಷ್ಟಿದೆ ಸರ್? ಸರ್ ಪ್ರೈಸ್ ನೋಡಿ, ಇಲ್ಲಿ 2 ಮಾಡಲ್ ಇಟ್ಟಿದ್ದೀನಿ. ನನ್ನ ಹತ್ರ ಸುಮಾರು 40 ತರ ಪವರ್ ವೀಡರ್ಸ್ ಇದಾವೆ. ಆದ್ರೆ ನೋಡಿ ಎಲ್ಲಾ ತೋರಿಸ್ಬಿಟ್ಟು ರೈತರಿಗೆ ಕನ್ಫ್ಯೂಸ್ ಮಾಡಿಬಿಟ್ಟು ಇದು ತಗೊಳ್ಬೇಕಾ ಅದು ತಗೊಳ್ಬಾರ್ದಾ, ಇದು ಬೇಕಾ ಅದು ಬೇಕಾ. ಪ್ರೈಸಿಂಗು ನೋಡಿ ತುಂಬಾ 30,000 ರೂಪಾಯಿಗೂ ಇದೆ, 32ಕ್ಕೂ ಇದೆ. ನನ್ನ ಹತ್ರನೇ ಸುಮಾರು 30,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಆದ್ರೆ ಇವತ್ತು ವಿಡಿಯೋ ಮುಖಾಂತರ ನಾನು ಏನ್ ತಿಳಿಸ್ತಾ ಇದ್ದೀನಿ ಅಂದ್ರೆ, ತಗೊಳ್ತೀರಾ ಸ್ವಲ್ಪ ಪ್ರೀಮಿಯಂ ಆಗಿರೋದು ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಒಳ್ಳೆ ಕ್ವಾಲಿಟಿ ತಗೊಳ್ತಾ ಇದ್ದೀರಾ ಅಂತ ನಾವು ಪ್ರೈಸಿಂಗು ಸುಮಾರು ಮೆನ್ಷನ್ ಮಾಡಿಲ್ಲ. ನೋಡ್ಬೋದು, ಇಲ್ಲಿ 2 ಮಾಡಲ್ ತೋರಿಸ್ತಾ ಇದ್ದೀನಿ, ಹೈಲೈಟ್ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ನೋಡಿ, 7 HP ಪವರ್ ವೀಡರ್ ಇದೆ, 212 cc ಬರುತ್ತೆ, 3 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ,
ಗೇರ್ ಡ್ರೈವ್ ಇದೆ, 2 ಫ್ರಂಟ್ಗೆ ಗೇರ್ ಇದೆ, 1 ರಿವರ್ಸ್ಗೆ ಗೇರ್ ಇದೆ. ಮಷಿನ್ ಜೊತೆಗೆ 32 ಬ್ಲೇಡ್ ರೋಟ್ರಿ ಕೊಡ್ತೀವಿ. ನೋಡ್ಬೋದು 32 ಬ್ಲೇಡ್ ರೋಟ್ರಿ ಇದೆ. ಇದು ನಿಮ್ಗೆ 3 ಅಡಿ 4 ಅಡಿ ಜಾಗದಲ್ಲಿ ಕವರ್ ಆಗುತ್ತೆ. ಓಕೆ, 1.5 ಅಡಿ 2 ಅಡಿ 2.5 3 ಅಡಿ 4 ಅಡಿ ಜಾಗದಲ್ಲಿ ಕವರ್ ಮಾಡ್ಕೊಳ್ಬೋದು. ಅಡ್ಜಸ್ಟ್ಮೆಂಟ್ ಇದೆ. ಪ್ಲಸ್ ನೇಗ್ಲು ಕೊಡ್ತೀವಿ, 1 ನೇಗ್ಲು ಸಹ ಮಷಿನ್ ಜೊತೆಗೆ ಇನ್ಕ್ಲೂಡಿಂಗ್ ಇದೆ. ಹೆಡ್ಲೈಟ್ ಇದೆ ಸರ್. ಹೆಡ್ಲೈಟ್ ನೋಡಿ, ಹೆಡ್ಲೈಟ್ ಅಂದ್ರೆ ಅಷ್ಟೇ ಅಲ್ಲ, ಇದು ನಿಮ್ಗೆ ಇಂಜಿನ್ ಕವರು ಸಹ ಹೇಳ್ಬೋದು. ಇದ್ರಾಗ ಫ್ಯೂಲ್ ಟ್ಯಾಂಕ್ಗೆ ಕವರ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇಂಜಿನ್ ಕೇಸ್ಗಳೆಲ್ಲ ಕವರ್ ಆಗಿದಾವೆ. ಲೈಟು LED ಲೈಟ್ ಬರ್ತದೆ ಇದರಲ್ಲಿ. ಇದಕ್ಕಿಂತ ಮುಂಚೆ ಎಲ್ಲ ಬರ್ತಾ ಇದ್ದಿದ್ದು ಹೆಲಜನ್ ಲೈಟು, ಇದ್ರಾಗೆ LED ಬಲ್ಪ್ ಕೊಟ್ಟಿದ್ದಾರೆ. ಮಾರ್ಕೆಟ್ ಅಲ್ಲಿ ಹಲವಾರು ಪವರ್ ವೀಡರ್ಗಳು ಇದಾವೆ ಆಯ್ತಾ. ಸುಮಾರು 18,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. 3 HP 4 HP 5 HP ಅಂತ. ಇವತ್ತು ನಾನು ಏನಂತ ಹೇಳಿದ್ರೆ, ಪ್ರೀಮಿಯಂ ಕ್ವಾಲಿಟಿ, ಒಂದು ಒಳ್ಳೆ ಬಜೆಟ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಇರೋ ಮಷಿನ್ ನ ತೋರಿಸ್ಕೊಡೋಣ ಅಂತ ಉದ್ದೇಶದಿಂದ ಈ ಮಷಿನ್ ಜಾಸ್ತಿ ತೋರಿಸಿಲ್ಲ, ಸುಮಾರು ಇದಾವೆ ನನ್ನ ಹತ್ರ. ಆದ್ರೂ ನೋಡಿ ಪ್ರೀಮಿಯಂ ಕ್ವಾಲಿಟಿ ಇರೋವು 2 ಮಾಡೆಲ್ ನಿಲ್ಸಿನಿ ಇಲ್ಲಿ ಆಯ್ತಾ. 7 HP ಪವರ್ ವೀಡರ್ ಮಷಿನ್ ಜೊತೆಗೆ ನಿಮ್ಗೆ 32 ಬ್ಲೇಡ್ ರೋಟ್ರಿ, 1 ನೇಗ್ಲು ಬರುತ್ತೆ ಆಯ್ತಾ. ಇದು ಅಡ್ಜಸ್ಟ್ಮೆಂಟ್ ಇರುತ್ತೆ. 1.5 ಅಡಿ ಜಾಗದಲ್ಲಿ ಮಾಡುತ್ತೆ, 2 ಅಡಿ ಮಾಡುತ್ತೆ, 2.5 ಅಡಿ 3 ಅಡಿ 4 ಅಡಿ, ಟೋಟಲ್ ಆಗಿ 4 ಅಡಿ ಜಾಗದಲ್ಲಿ ಕೆಲಸ ಮಾಡ್ಕೊಡುತ್ತೆ. ಪ್ಲಸ್ 1 ನೇಗ್ಲು ಮಷಿನ್ ಜೊತೆ ಇನ್ಕ್ಲೂಡ್ ಆಗಿರುತ್ತೆ. 7 HP ಪವರ್ ವೀಡರ್ ಇದೆ, 3 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ, 2 ಲೀಟರ್ ಪೆಟ್ರೋಲ್ ಅಲ್ಲಿ 1 ಎಕರ್ ಅಷ್ಟು ಕೆಲಸ ಮಾಡ್ಕೊಡುತ್ತೆ. ಗೇರ್ ಡ್ರೈವ್ ಇದೆ, 2 ಫ್ರಂಟ್ಗೆ ಗೇರ್ ಇದೆ, 1 ರಿವರ್ಸ್ಗೆ ಗೇರ್ ಇದೆ. ಟ್ಯೂಬ್ ಟೈರ್ ಬರ್ತವೆ ಸರ್. ಮಾಮೂಲಿ ಟ್ರ್ಯಾಕ್ಟರ್ ಬರಂಗೆ ನೋಡಿ ಗ್ರಿಪ್ ಯಾವ ತರ ಇದೆ ಅಂತ ಹೇಳಿದ್ರೆ ಫೋಕಸ್ ಮಾಡ್ಕೊಳ್ಬಹುದು. ಟೈರ್ ಗಳು ಸಹ ನಿಮ್ಗೆ ಪ್ರೀಮಿಯಂ ಆಗಿ ಕ್ವಾಲಿಟಿ ಕೊಟ್ಟಿದ್ದಾರೆ. ಲೈಟ್ ಸಹ ಅಷ್ಟೇ ಸರ್. ಎಲ್ಲ ನೋಡಿ ಹೆಲೋಜನ್ ಬರ್ತಿತ್ತು ಓಲ್ಡ್ ಯೆಲ್ಲೋ ಕಲರ್ ಲೈಟ್. ಇವಾಗ ವೈಟ್ ಕಲರ್ದು LED ಲೈಟ್ ಬರ್ತಿದೆ. LED ಲೈಟ್ ಇದೆ. ಹ್ಯಾಂಡಲ್ ಅಡ್ಜಸ್ಟ್ಮೆಂಟ್ ಹೈಟ್ ಡೌನ್ ನಮ್ಮ ಪರ್ಸನಾಲಿಟಿಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಟೋಟಲ್ ಆಗಿ ನೋಡಿದ್ರೆ ಇವಾಗವರೆಗೂ ಏನೇನ್ ಫ್ಯೂಚರ್ಸ್ ಬಂದಿದಾವೆ ಮಾರ್ಕೆಟ್ ಅಲ್ಲಿ ಎಲ್ಲ ಪ್ರೀ ಲೋಡೆಡ್ ಮಷಿನ್ ಒಂದ್ರಲ್ಲೇ ಆಯ್ತಾ. ಈ ತರ ಇದೆ. ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ. ಟ್ರಾನ್ಸ್ಪೋರ್ಟೇಷನ್ ಟೋಟಲ್ ಆಗಿ ಫ್ರೀ ಇರುತ್ತೆ. ನಿಮ್ಗೆ ಮಷಿನ್ ಬೇಕು ಅಂತ ಹೇಳಿದ್ರೆ ಬರೀ 2,000 ರೂಪಾಯಿ ಅಡ್ವಾನ್ಸ್ ಮಾಡಿ ಆಧಾರ್ ಕಾರ್ಡ್ ಫೋಟೋ ಕಳಿಸಿ ನಿಮ್ ತಾಲೂಕಿಗೆ ನಾವು ಮೆಟೀರಿಯಲ್ ನ ಕಳ್ಸಿಕೊಡ್ತೀವಿ. ಅಲ್ಲಿ ಬಂದಾದ್ಮೇಲೆ ಉಳಿದಿದ್ದ ಪೇಮೆಂಟ್ ಮಾಡಬಹುದು ಆಯ್ತಾ. ಈ ಮಷಿನ್ಗೆ ಪ್ರೈಸ್ ಸರ್, ಬೆಸ್ಟ್ ಪ್ರೈಸ್ ಏನಂತ ಹೇಳಿದ್ರೆ 37,000 ರೂಪಾಯಿಗೆ ಈ ಮಷಿನ್ ನಾವು ಕೊಟ್ಟು ಮಾಡಿದೀವಿ. 37,000 ರೂಪಾಯಿಗೆ ಈ ಮಷಿನ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದೀವಿ. ಮತ್ತೆ ಆಯಿಲ್ ಎಲ್ಲ ಸೇರಿಸಿ ಎಲ್ಲ ಕಡೆ ಆಯಿಲ್ ಗೀಲ್ ಏನು ಕೊಡಲ್ಲ ನಾವು. ನೋಡಿ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಇದೀವಿ. ಮತ್ತೆ ಮಷಿನ್ಗೆ ತಕ್ಕಂತ ಆಯಿಲ್ ಸಹ ಗೇರ್ ಆಯಿಲ್ ಆಗ್ಲಿ ಇಂಜಿನ್ ಆಯಿಲ್ ಆಗ್ಲಿ 2 ಸೇರಿ ಕೊಡ್ತಾ ಇದೀವಿ. ಮತ್ತೆ ಇಲ್ಲಿ ನೋಡ್ಬೋದು ಸೇಮ್ ಇದ್ರಾಗೆ ಹೆಡ್ಲೈಟ್ ಇದೆ, ಇದ್ರಾಗೆ ಹೆಡ್ಲೈಟ್ ಬರಲ್ಲ. ಅಂದ್ರೆ ಇದು ವಿತೌಟ್ ಹೆಡ್ಲೈಟ್ ಸೇಮ್ ಸ್ಪೆಸಿಫಿಕೇಶನ್ಸ್ ಇರುತ್ತೆ. ರೋಟ್ರು ಮತ್ತೆ ನೇಗಿಲ್ ಕೊಡ್ತೀವಿ. 3 ಲೀಟರ್ ಟ್ಯಾಂಕ್ ಇರುತ್ತೆ ಆಯ್ತಾ. ಗೇರ್ ಡ್ರೈವ್ 2 ಫ್ರಂಟ್ ಇದೆ, 1 ರಿವರ್ಸ್ ಗೇರ್ ಇದೆ. ಮಾಮೂಲಿ ಟ್ಯೂಬ್ ಟೈರ್ ಬರ್ತದೆ. ಎಲ್ಲ ಸೇಮ್ ಸ್ಪೆಸಿಫಿಕೇಶನ್ಸ್ ಇದೆ. ಬರೀ ನಿಮ್ಗೆ ಹೆಡ್ಲೈಟ್ ಕವರ್ ಬರಲ್ಲ ಅಷ್ಟೇ. ಓಕೆನಾ. ಇದಕ್ಕೆ 35,000 ರೂಪಾಯಿ ಬೆಲೆ ಆಗುತ್ತೆ ಸರ್. ಸೇಮ್ ನಿಮ್ಗೆ ಆಯಿಲ್ ಕೊಡ್ತೀವಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀವಿ. ಅಂದ್ರೆ ಎರಡಕ್ಕೆ ಡಿಫರೆನ್ಸ್ 2,000 ರೂಪಾಯಿ ಡಿಫರೆನ್ಸ್ ಇದಾವೆ ಅಷ್ಟೇ. ಆಮೇಲೆ ಸ್ಪೆಸಿಫಿಕೇಶನ್ ಅಲ್ಲಿ ನೋಡ್ಕೊಂಡ್ರೆ ಹೆಡ್ಲೈಟ್ ಮಾತ್ರ ಇರೋದು, ವಿತೌಟ್ ಹೆಡ್ಲೈಟ್ ವಿತ್ ಹೆಡ್ಲೈಟ್. ಏನಪ್ಪಾ ಬರೀ ಕವರ್ಗೆ 2,000 ರೂಪಾಯಿ ಅಂತ ತಿಳ್ಕೊಳ್ಬಹುದು ನೀವು. ಅಷ್ಟೇ ಅಲ್ಲ ಸರ್, ಒಳಗಡೆ ಮೆಕ್ಯಾನಿಸಮ್ ಇರ್ತಾವಲ್ಲ ಅವು ಲೆಸ್ ಆಗುತ್ತೆ. ಕಾಯಲ್ ಆಗ್ಬೋದು, ವೈರಿಂಗ್ ಆಗ್ಬೋದು, ಸ್ವಿಚ್ ಆಗ್ಬೋದು, ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 2,000 ರೂಪಾಯಿ ಲೆಕ್ಕಾಚಾರ ಬರುತ್ತದು. ಮಷೀನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಪೆಟ್ರೋಲ್ ಇದೆ, ಪೆಟ್ರೋಲ್ ಆನ್ ಆಫ್ ಇದೆ. ಈ ಕಡೆಗೆ ಪೆಟ್ರೋಲ್ ಆಫ್ ಆಯ್ತಾ. ಈ ಕಡೆಗೆ ಪೆಟ್ರೋಲ್ ಆಫ್ ಮಾಡ್ಕೊಳ್ಬೇಕು. ಟ್ಯಾಂಕ್ ಇಂದ ಕಾರ್ಬೇಟ್ರಿಗೆ ಪೆಟ್ರೋಲ್ ಬರಲ್ಲ. ಈ ಕಡೆಗೆ ಪೆಟ್ರೋಲ್ ಆನ್ ಮಾಡ್ಕೊಳ್ಳಿ. ಇದು ಮೇಲೆ ಇರೋದು ಚೋಕ್ ಆಯ್ತಾ. ಚೋಕ್ ಹಾಕೊಳ್ಳಿ. ಈ ಕಡೆಗೆ ಚೋಕ್ ಹಾಕೊಂಡಿದೀವಿ. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸ್ವಿಚ್ ಇದೆ, ಇದು ಆನ್ ಆಫ್ ಸ್ವಿಚ್ ಆನ್ ಅಲ್ಲಿ ಇಟ್ಕೊಳ್ಳಿ. ಆನ್ ಇಟ್ಕೊಂಡು ಇದು ಎಕ್ಸಲೇಟರ್ ಇದೆ, ಒಂದಷ್ಟು ಸ್ವಲ್ಪ ಎಕ್ಸಲೇಟರ್ ಕೊಟ್ಕೊಳ್ಳಿ. ಮಷೀನ್ ನ್ಯೂಟ್ರಲ್ ಅಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಬೇಕು. ಈ ಕಡೆನೂ ಗೇರ್ ಇದೆ, ಈ ಕಡೆನೂ ಗೇರ್ ಇದೆ. ಸೆಂಟ್ರಲ್ ಮಾಡ್ಕೊಂಡ್ರೆ ನ್ಯೂಟ್ರಲ್ ಮಾಡ್ಕೊಂಡು ಚೋಕ್ ಹಾಕಿದೀವಿ. ಹಾಕೊಂಡು ನೋಡಿ ಈ ತರ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೋ ಅಥವಾ ಸ್ಟಾರ್ಟ್ ಆಗಿ ಆಫ್ ಆಗುತ್ತೆ. ಚೋಕ್ ರಿಲೀಸ್ ಮಾಡ್ಕೊಳ್ಬೇಕು. ಚೋಕ್ ರಿಲೀಸ್ ಮಾಡ್ಕೊಂಡು ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.